ಕಥೆ ಕೇಳೋಕೆ ಸಿದ್ಧವಾಗಿ ಕೂತಿರುವಂತಹ ಎಲ್ರಿಗೂ ಸುಸ್ವಾಗತ. ಇವತ್ತು ಹಾಲು ಕುಡಿಯದ ಬೇಕು ಅನ್ನೋ ಕಥೆ ಕೇಳೋಣ. ವಿಜಯನಗರದಲ್ಲಿ ಒಂದು ಸತಿ ಇಲಿಗಳ ಕಾಟ ಜಾಸ್ತಿ ಆಗೋಗ್ಬಿಡ್ತು. ರೈತರಿಗಂತೂ ಇದರಿಂದ ತುಂಬ ನಷ್ಟ ಆಗ್ತಾ ಇತ್ತು. ಅವರು ಯಾವ ಉಪಾಯ ಮಾಡಿದ್ರೂ ಇಲಿಗಳ ಸಂಖ್ಯೆ ಕಡಿಮೆ ಆಗಲೇ ಇಲ್ಲ. ರೈತರೆಲ್ಲ ಸೇರಿಕೊಂಡು ರಾಜನ ಹತ್ರಕ್ಕೆ ಬಂದು, ಮಹಾಪ್ರಭು, ಇಲಿಗಳು ನಮ್ಮ ಬೆಳೆಗಳನ್ನು ಹಾಳು ಮಾಡ್ತಾ ಇವೆ, ಸಂಗ್ರಹಿಸಿಟ್ಟಂತಹ ಧಾನ್ಯಗಳನ್ನೆಲ್ಲ ಮುಕ್ತಾ ಇವೆ, ಹಿಂದೆಂದೂ ಇಷ್ಟೊಂದು ಸಂಖ್ಯೆನಲ್ಲಿ ಇರಲಿಲ್ಲ, ಬೋನ್ಗೂ ಬೀಳಲ್ಲ, ವಿಷದಾಹಾರ ಇಟ್ಟರೆ ತಿನ್ನೋದು ಇಲ್ಲ, ದಯವಿಟ್ಟು ಅವುಗಳ ಸಂಹಾರಕ್ಕೆ ತಾವೇ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಕೃಷ್ಣದೇವರಾಯ ಏನು ಮಾಡ್ತಾನೆ, ಮಂತ್ರಿಗಳನ್ನೆಲ್ಲ ಕೇಳ್ತಾನೆ. ಆಗ ಮಂತ್ರಿಗಳು ಸಲಹೆ ಕೊಡ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಬೆಕ್ಕನ್ನು ಸಾಕಬೇಕು, ಅದು ಇಲಿಗಳು ಎಷ್ಟೇ ಚುರುಕಾಗಿದ್ರು ಹಿಡಿದು ಕೊಲ್ಲುತ್ತವೆ ಅಂದರು. ತೆನಾಲಿ ರಾಮ ಏನು ಮಾಡ್ದ, ಒಂದು ಬೆಕ್ಕು ಮತ್ತು ಹಸು ಎರಡನ್ನೂ ಮನೆಗೆ ತೊಗೊಂಬಂದ. ಆದರೆ ಹಸುವಿನ ಹಾಲನ್ನು ಬೆಕ್ಕಿಗೆ ಸುಮ್ಮನೆ ಕುಡಿಸೋದಕ್ಕೆ ಕೊಬ್ಬಿಸೋದಕ್ಕೆ ಅವನಿಗೆ ಮನಸ್ಸೇ ಬರಲಿಲ್ಲ. ಬೆಕ್ಕು ಹಾಲನ್ನು ಕುಡಿದ ಹಾಗೆ ಮಾಡಬೇಕು ಅಂಥೇಳಿ ಒಂದು ಉಪಾಯ ಮಾಡ್ದ. ಒಂದು ಬಟ್ಲು ತುಂಬ ಕುದಿತಾ ಇರೋಂಥ ಹಾಲು ತಂದು ಬೆಕ್ಕಿನ ಮುಂದಿಟ್ಟ. ಆತ್ರದಿಂದ ಓಡಿ ಬಂತು ಹಾಲು ಕುಡಿಬೇಕು ಅಂತ. ಬಾಯಿ ಸುಟ್ಟು ಹೋಗ್ಬಿಡ್ತು. ಮ್ಯಾವ್ ಮ್ಯಾವ್ ಅಂತ ಕೂಗ್ತಾ ದೂರ ಓಡೋಗ್ಬಿಡ್ತು. ಅವತ್ತಿನಿಂದ ಅದು ಹಾಲು ಕಂಡ್ರೆ ದೂರ ಓಡೋಗ್ತಾ ಇತ್ತು. ಆಗ ಇಲಿಗಳನ್ನು ಹಿಡಿದು ತಿನ್ನೋದು ಬೆಕ್ಕಿಗೆ ಅನಿವಾರ್ಯ ಆಗೋಯ್ತು. ಉಳಿದವರೆಲ್ಲ ಏನು ಮಾಡಿದ್ರು, ಆ ಹಸುವಿನ ಹಾಲನ್ನು ತಮ್ಮ ಬೆಕ್ಕುಗಳಿಗೆ ಕುಡಿಸಿದ್ರು. ಆ ಬೆಕ್ಕುಗಳು ದಪ್ಪ ಕೊಬ್ಬಿ ಸೋಮಾರಿಗಳಾಗ್ಬಿಟ್ವು. ಚುರುಕಾಗಿರೋ ಇಲಿಗಳನ್ನು ಹಿಡಿಯೋ ತಂಟೆಗೆ ಹೋಗಲಿಲ್ಲ. ಕೆಲವು ದಿವಸ ಆದಮೇಲೆ ಕೃಷ್ಣದೇವರಾಯ ಏನು ಮಾಡ್ತಾನೆ, ರೈತ ಪ್ರಮುಖರು, ಗ್ರಾಮದ ಗಣ್ಯರು, ಆಸ್ಥಾನಿಕರು ಎಲ್ಲರೂ ತಮ್ಮ ಬೆಕ್ಕುಗಳನ್ನು ಆಸ್ಥಾನದಲ್ಲಿ ಹಾಜರುಪಡಿಸಬೇಕು ಅಂತ ಆದೇಶ ಹೊರಡಿಸ್ದ. ಅದರಂತೆ ಎಲ್ಲರೂ ಸಹ ಬೆಕ್ಕಿನ ಜೊತೆ ಆಸ್ಥಾನಕ್ಕೆ ಬರ್ತಾರೆ. ಎಲ್ಲರೂ ಮನೆ ಬೆಕ್ಕುಗುಳುವೆ ದಪ್ಪವಾಗಿದ್ವು. ಆದರೆ ತೆನಾಲಿರಾಮನ ಬೆಕ್ಕು ಮಾತ್ರ ಮುಳೆ ಬಿಟ್ಕೊಂಡು ಬಡುಕಲಾಗಿತ್ತು. ಕಾರಣ ಕೇಳಿದಕ್ಕೆ, ನಾನೇನು ಮಾಡಲಿ ಪ್ರಭು, ಇದು ವಿಚಿತ್ರವಾದ ಬೆಕ್ಕು, ಹಾಲು ಅನ್ಕೊಂಡ್ರೆ ದೂರ ಓಡಿ ಹೋಗುತ್ತೆ, ಇಲಿಗಳನ್ನು ಕಷ್ಟಪಟ್ಟು ಬೇಟೆಯಾಡಿ ತಿನ್ನಬೇಕಲ್ವೇ, ಅದಕ್ಕೆ ಇವು ಬಡಕಲಾಗಿವೆ ಅಂತ ಅಳುಮೋರೆ ಮಾಡ್ಕೊಂಡ್ಬಿಟ್ಟ. ರಾಜನ ಆಜ್ಞೆಯಂತೆ ಒಂದು ಬಟ್ಲು ಹಾಲನ್ನು ತಂದು ಆ ಬೆಕ್ಕಿನ ಮುಂದಿಟ್ಟರು. ತಕ್ಷಣವೇ ಬೆಕ್ಕು ದೂರ ಓಡೋಗ್ಬಿಡ್ತು. ಕೃಷ್ಣದೇವರಾಯ ಇದರಲ್ಲಿ ಏನೋ ಕುತಂತ್ರ ಅಡಗಿದೆ ಅಂತ ಹೇಳಿಬಿಟ್ಟು ಪರೀಕ್ಷೆ ಮಾಡೋದಕ್ಕೆ ಹೋದ. ಬಾಯಿ ಸುಟ್ಟು ಹೋಗ್ಬಿಟ್ಟಿದೆ. ರಾಮ ಏನು ಮಾಡಿರ್ಬೋದು ಅಂತ ರಾಜ ಊಹಿಸ್ತಾನೆ. ಸ್ವಲ್ಪ ಆಲೋಚಿಸಿ ಪ್ರಭು, ಬೆಕ್ಕುಗಳಿಗೆ ಕುಳಿತಲ್ಲೇ ಹಾಲು ಕೊಟ್ಟು ಉಪಚರಿಸಿದ್ರೆ ಅವು ಇಲಿ ಹಿಡಿಯೋ ಕೆಲಸಕ್ಕೆ ಬರುತ್ತವೆ. ನಾನು ಕಠಿಣವಾಗಿ ವರ್ತಿಸಿದ್ರಿಂದ ಈ ಬೆಕ್ಕು ವಿಧಿ ಇಲ್ಲದೆ ಆಹಾರಕ್ಕಾಗಿ ಇಲಿಗಳನ್ನು ಬೇಟೆ ಆಡಲೇಬೇಕಾಯಿತು. ನನ್ನ ಮನೆಯ ಉಗ್ರಾಣ ಇಲಿಗಳ ಕಾಟದಿಂದ ಮುಕ್ತವಾಗಿವೆ ಅಂತಂದ. ಕೃಷ್ಣದೇವರಾಯಂಗೆ ಹೌದು, ಇವನ ಆಲೋಚನೆ ಸರಿ ಇದೆ ಅಂತ ಅನ್ನಿಸ್ತು. ಕತೆ ಚೆನ್ನಾಗಿತ್ತ ಮಕ್ಕಳೇ? ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.